ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನತಾಂ ಕಾಮಧೇನುವೆ. ಅಜ್ಞಾನಮೂಲಹರಣಂ ಜನ್ಮಕರ್ಮ ನಿವಾರಣಂ ಜ್ಞಾನವೈರಾಗ್ಯಸಿದ್ಧರ್ಥಂ ಭಗವಾನ್ ಶ್ರೀಧರಂ ಗುರುಂ ನಮಾಮ್ಯಹಂ. ಓಂ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಮೂಕಾಂಬಿಕಾ ದೈವೇ ನಮಃ. ಹರೇ ಗಣೇಶ ನರಸಿಂಹ. ಗಣೇಶ ವನಜ ಭಾರತವರ್ಷ ಗುಜರಾತಿ ಮಾತನಾಡುತ್ತಿರುವುದು. ಇವತ್ತು ನಾನು ನಿಮಗೆ ಪಂಚದಿವಸೀಯ ಅಂದರೆ 5 ದಿನದ ದೀಪಾವಳಿಯ ಪರವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈ ಮಾಹಿತಿ ನೀಡೋಕ್ಕಿಂತ ಮೊದಲು ನಾನು ನಿಮಗೆ 5 ದಿವಸದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಈ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೇನೆ. ನೋಡಿ ಮಿತ್ರರೇ, ದೀಪಾವಳಿ ಅಂದರೆ ದೀಪಾದಿಕ್ ಆವಳಿ ಅಂದರೆ ದೀಪಗಳನ್ನು ಹಚ್ಚುವುದೇ ದೀಪಾವಳಿ. ಅಂದರೆ ಪ್ರಭು ಶ್ರೀರಾಮನು ರಾವಣನ್ನು ಯುದ್ಧದಲ್ಲಿ ಸೋಲಿಸಿ ಅಯೋಧ್ಯೆ ಕಡೆ ಬಂದಾಗ ಅಯೋಧ್ಯೆಯ ಜನರು ದೀಪಗಳ ಮಾಲಿಕೆಯನ್ನು ಹಚ್ಚಿ ರಾಮನಿಗೆ ಸ್ವಾಗತ ಮಾಡಿದ ದಿನ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ನರಕಾಸುರನ ವಧೆಯಾದದ್ದು ನರಕ ಚತುರ್ದಶಿಗೆ, ಗೋವತ್ಸ ದ್ವಾದಶಿಯ ದಿನದಂದು ಕಾಮಧೇನು ಮಾತೆಯು ಸಮುದ್ರ ಮಥದಿಂದ ಹೊರಗೆ ಬಂದಿದ್ದು, ದೀಪಾವಳಿಯ ಅಮಾವಾಸ್ಯ ದಿನದಂದು ಮಹಾಲಕ್ಷ್ಮಿ ಕ್ಷೀರ ಸಮುದ್ರದ ಮಂತ್ರದಿಂದ ಹೊರಗೆ ಬಂದಿದ್ದು, ಆಮೇಲೆ ಧನತ್ರಯೋದಶಿಯದಂದು ಭಗವಾನ್ ಧನ್ವಂತರಿಯು ಹೊರಗೆ ಬಂದಿದ್ದು ಅಂತ ಹೇಳಲಾಗುತ್ತದೆ ಮಿತ್ರರೇ. ನೋಡಿ, ಯಾಕೆಂದರೆ ಮಹಾಲಕ್ಷ್ಮಿಯ ಪಕ್ಷ ಸ್ಟಾರ್ಟ್ ಆಗುವುದು ಯಾವಾಗ ಅಂತ ಹೇಳಿದ್ರೆ ಶೀಗಿ ಹುಣ್ಣಿಮೆಯಿಂದ, ಅಂದರೆ ನವರಾತ್ರಿ ಆದಮೇಲೆ ಏನು ಹುಣ್ಣಿಮೆ ಬರುತ್ತೆ ಅಲ್ಲ, ಶರತ್ ಪೂರ್ಣಿಮಾ ಅವತ್ತಿನಿಂದ ದೀಪಾವಳಿಯ ಅಮಾವಾಸ್ಯವರೆಗೂ ಮಹಾಲಕ್ಷ್ಮಿಯ ಪಕ್ಷ ಅಂತ ಇರುತ್ತೆ ಮಿತ್ರರೇ. ಈ ಪಕ್ಷದಲ್ಲಿ ಬರುವುದೇ ದೀಪಾವಳಿ. ಅಂದರೆ ಅಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಮತ್ತು ಅಮಾವಾಸ್ಯೆ, ಇದೇ ದೀಪಾವಳಿ. ಈಗ ನಿಮಗೆ ದೀಪಾವಳಿ ಪ್ರಾರಂಭವಾಗುವುದು 17 ಅಕ್ಟೋಬರ್ 2025ಕ್ಕೆ. ಅವತ್ತಿನ ದಿನ ಗೋವತ್ಸ ದ್ವಾದಶಿ ಅಂತ ಹೇಳ್ತಾರೆ ಮಿತ್ರರೇ. ಈ ದಿನದಂದು ಸಾಯಂಕಾಲ ಆಕಳಿಗೆ ಗೋಗ್ರಾಸವನ್ನು ತಿನ್ನಿಸಬೇಕು. ಗೋಗ್ರಾಸವನ್ನು ತಿನ್ನಿಸೋದ್ರಿಂದ ಮಹಾಲಕ್ಷ್ಮಿ ಅತುಲಿತವಾಗಿ ಸ್ಥಿರವಾಗಿ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಅಂದರೆ ಧನದ ಅಭಾವವು ನಿವಾರಣೆಯಾಗಿ ಮಹಾಲಕ್ಷ್ಮಿ ಸುಖ ಸಂಪತ್ತನ್ನು ಕರುಣಿಸುತ್ತಾರೆ ಅಂತ ಇದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದರ ಸಮಯ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆ ಒಳಗೆ ನೀವು ಮಾಡಬಹುದು. ಈಗ 18ನೇ ತಾರೀಕು ಅಕ್ಟೋಬರ್ 2025ಕ್ಕೆ ಧನತ್ರಯೋದಶಿ. ಈ ದಿನ ಭಗವಾನ್ ಧನ್ವಂತರಿಯು ಅವತರಿತ ಆದ ದಿನ ಅಂತ ಹೇಳ್ತಾರೆ ಮಿತ್ರರೇ. ಆಮೇಲೆ ಈ ದಿನದಲ್ಲಿ ತಾವು ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲು ನಿಮ್ಮ ಅಂಗಡಿ ಅಥವಾ ವ್ಯವಹಾರ ಅಥವಾ ನಿಮ್ಮ ಕಂಪನಿ ಇದ್ದರೆ ಅಥವಾ ನಿಮ್ಮ ಕಾರ್ಖಾನೆಗಳು ಇದ್ದರೆ ಅಥವಾ ನಿಮ್ಮ ಫ್ಯಾಕ್ಟ್ರಿಗಳು ಇದ್ದರೆ, ನೀವು ಯಾವ ಜಾಗದಲ್ಲಿ ಯಾವ ಚೇರಿನ ಮೇಲೆ ಕುಂದಿರ್ತೀರಾ ಆ ಚೇರು ಅಥವಾ ಆ ಆಸನವನ್ನು ನೀರಿನಿಂದ ಸ್ವಚ್ಛಾಗಿ ತೊಳೆದುಕೊಳ್ಳಬೇಕು ಅಥವಾ ನೀರಿನಿಂದ ಒರೆಸಿಕೊಳ್ಳಬೇಕು. ಇದಾದ ಮೇಲೆ ಅದಕ್ಕೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆಗಳನ್ನು ಹಾಕಿಬಿಟ್ಟು ಪೂಜೆ ಮಾಡಬೇಕು. ಆಮೇಲೆ ನಿಮ್ದೇನು ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಮಿತ್ರರೇ, ಅದನ್ನು ಸ್ವಚ್ಛಾಗಿ ನೀರಿನಿಂದ ಒರೆಸ್ಕೊಂಡ್ಬಿಟ್ಟು ಅದರ ಒಳಗಡೆ ಒಂದು ಕುಂಕುಮದಿಂದ ಸ್ವಸ್ತಿಕನ್ನು ಹಾಕಿ ಅರಿಶಿನ, ಕುಂಕುಮ, ಹೂವು, ಅಕ್ಷತೆಯನ್ನು ಹಾಕಿ ಆಮೇಲೆ ಅದಕ್ಕೆ ಹವೀಜು ಮತ್ತು ಬೆಲ್ಲವನ್ನು ನೈವೇದ್ಯ ಮಾಡಬೇಕು. ಆಮೇಲೆ ನೀವು ಒಂದು ಮಂಗಳಾರತಿ ಮಾಡಿದರೆ ಸಾಕು. ಅವತ್ತಿನ ದಿನ ನಿಮ್ಮ ಅಂಗಡಿ ಅಥವಾ ಮುಂಗಟ್ಟು ಅಥವಾ ಏನೋ ವ್ಯಾಪಾರ ಅಥವಾ ವ್ಯವಹಾರ ಸ್ಥಳದಲ್ಲಿ ಯಾವುದೇ ದೇವರ ಫೋಟೋಗಳು ಅಥವಾ ಚಿತ್ರಗಳು ಇದ್ದರೆ ಅವುಗಳನ್ನು ನೀವು ಕೆಂಪು ಹೂವುಗಳಿಂದ ಸಿಂಗರಿಸಬಹುದು. ಆಮೇಲೆ ಇನ್ನೊಂದೇನು ಮಾಡಬೇಕಂತ ಹೇಳಿದ್ರೆ, ಈಗ ನಮ್ಮ ಅಂಗಡಿನೂ ಇಲ್ಲ, ವ್ಯಾಪಾರ ವ್ಯವಹಾರ ಮಳಿಗೆಯೂ ನಾವು ಒಂದು ಕಡೆ ಕೆಲಸಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಏನು ಬೆಳ್ಳಿ ಇದೆಯೋ, ಏನು ಬಂಗಾರ ಇದೆಯೋ, ಏನು ದುಡ್ಡಿದೆಯೋ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆಗಳನ್ನು ಇಟ್ಟು ಕೆಂಪು ಹೂವುಗಳನ್ನು ಇರಿಸಿ, ದೀಪಾವಳಿಗೆ ಏನು ಫರಾಳ ಅಂತ ಮಾಡಿರ್ತಿರಲ್ಲ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅಥವಾ ಕರ್ಚಿಕಾಯಿ ಇವನ್ನೆಲ್ಲ ನೈವೇದ್ಯ ಮಾಡಿ ಒಂದು ಮಂಗಳಾರತಿ ಮಾಡಬಹುದು ಮಿತ್ರರೇ. ಆಮೇಲೆ ಇದೇ ಧನತ್ರಯೋದಶಿ ದಿನದಂದು ಧನ್ವಂತರಿ ದೇವರು ಹುಟ್ಟಿದ ದಿನ ಅಂತ ಹೇಳಲಾಗುತ್ತೆ. ಈ ದಿನದಂದು ತಾವು ಓಂ ನಮೋ ಭಗವತೆ ಧನ್ವಂತರೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶಾಯ ತ್ರಿಲೋಕನಾಥಾಯ ವಿಷ್ಣುವೇ ನಮಃ ಅಥವಾ ಸ್ವಹ ಅಂತ ಹೇಳಿಬಿಟ್ಟು ಈ ಮಂತ್ರವನ್ನು 108 ಸಲ ನೀವು ಜಪವನ್ನು ಮಾಡಬೇಕು ಮಿತ್ರರೇ. ಈ ಮಂತ್ರವನ್ನು ಜಪ ಮಾಡುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಿತ್ರರೇ, ನಿಮಗೆ ಏನೋ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತದೆ. ಇದು ಕೂಡ ನೀವು 48 ದಿನದ
ವರೆಗೂ ಕೂಡ ಈ ಮಂತ್ರವನ್ನು ಆ ದಿನದಿಂದ ನೀವು ಜಪ ಮಾಡಬಹುದು. ಆಮೇಲೆ ಇದಾಯಿತು ಧನತ್ರಯೋದಶಿಯ ಪೂಜೆಯ ದಿನ. ಆಮೇಲೆ ಇದೇ ಧನತ್ರಯೋದಶಿ ದಿನದಂದು ನೀವು ಏನಾದರೂ ಈ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ಬರೆ ತಗೊಳ್ಳೋದಿದ್ರೆ ನೀವು ಖಂಡಿತವಾಗಿ ಆ ದಿನವನ್ನು ತೆಗೆದುಕೊಳ್ಳಬಹುದು. ಆಮೇಲೆ ನೀವೇನಾದರೂ ಬೆಳ್ಳಿ ಬಂಗಾರ ತೆಗೆದುಕೊಳ್ಳಬಹುದು, ನಿಮಗೆ ಅನುಕೂಲತೆ ಇದ್ರೆ ಮಾತ್ರ. ಇಲ್ಲ ಅಂದರೆ ನೀವು ಬಟ್ಟೆ ಬರೆ ತೆಗೆದುಕೊಳ್ಳಬಹುದು, ಇಲ್ಲ ಅಂದರೆ ಒಂದು ಸಿಂಗಲ್ ಖರ್ಚಿಪ್ಪನ್ನು ತಗೊಂಡ್ರೆ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಮನೆಗೆ ಭಾಂಡೆ ಸಾಮಾನುಗಳನ್ನು ನೀವು ತೆಗೆದುಕೊಳ್ಳಬಹುದು, ಅಥವಾ ನೀವು ಪಾತ್ರೆಗಳನ್ನು ಕೂಡ ನೀವು ತೆಗೆದುಕೊಳ್ಳಬಹುದು ಮಿತ್ರರೇ. ಆ ದಿನ ಖರೀದಿ ಮಾಡೋದ್ರಿಂದ ಏನಾಗುತ್ತದೆ ಮಿತ್ರರೇ, ನಿಮಗೆ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಅತುಲಿತವಾಗಿ ಸಿರಿ ಸಂಪತ್ತನ್ನು ಕರುಣಿಸುತ್ತಾಳೆ. ಹಾಗೆಯೇ ಕೊಳ್ಳುವ ಶಕ್ತಿಯನ್ನು ಕೊಳ್ಳುವ ಶಕ್ತಿಯಲ್ಲಿ ಪ್ರಗತಿ ಆಗುತ್ತದೆ ಮಿತ್ರರೇ. ಇದು ಧನತ್ರಯೋದಶಿಯ ದಿನ ಪೂಜೆ ಆಯಿತು. ಆಮೇಲೆ ನರಕ ಚತುರ್ದಶಿಯ ದಿನದಂದು ಮಿತ್ರರೇ ತಾವೇನು ಮಾಡ್ಬೇಕಂತ ಹೇಳಿದ್ರೆ, ಮೊದಲು ನೀವು ನಿಮ್ಮ ಮನೆಯ ಟಾಯ್ಲೆಟ್ ರೂಮ್ಗಳನ್ನು ಕ್ಲೀನ್ ಮಾಡಿಬಿಟ್ಟು ಆ ಟಾಯ್ಲೆಟ್ ರೂಮಿನ ಭಾಗಕ್ಕೆ ಅರಿಶಿನ ಕುಂಕುಮ ಹೂ ಅಕ್ಷತೆಯನ್ನು ಹಾಕಿಬಿಟ್ಟು ಹಿಟ್ಟಿನ 2 ದೀಪಗಳನ್ನು ಇಡಬೇಕು ಮಿತ್ರರೇ. ಅದಕ್ಕೆ ಪೂಜೆ ಮಾಡಿಬಿಟ್ಟು ನೀವು ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಅಭ್ಯಂಗ ಸ್ನಾನ ಮಾಡಿ, ದೇವರು ಕೂಡ ಅಭ್ಯಂಗ ಸ್ನಾನ ಮಾಡಿಸಿ ಆಮೇಲೆ ತಿಲಕವನ್ನು ಇಟ್ಕೊಂಡ್ಬಿಟ್ಟು ನೀವು ಪೂಜೆ ಮಾಡಬಹುದು ಮಿತ್ರರೇ. ಇದು ಯಾವಾಗ ಅಂತ ಹೇಳಿದ್ರೆ ನರಕ ಚತುರ್ದಶಿಯ ದಿನ 19ನೇ ತಾರೀಕು ಅಕ್ಟೋಬರ್ 2025ಕ್ಕೆ. ಆಮೇಲೆ ಅವತ್ತಿನ ದಿನ ನೀವು ಸಾಯಂಕಾಲ ಅಂದರೆ 9 ಗಂಟೆಯಿಂದ 12 ಗಂಟೆ ಒಳಗಡೆ ನಿಮ್ಮ ಮನೆಯ ಪಕ್ಕದಲ್ಲಿ ಅಥವಾ ನಿಮ್ಮ ಊರಲ್ಲಿ ಎಲ್ಲಾದರೂ ಭದ್ರಕಾಳಿ ಕಾಳಿಯಮ್ಮನ ದೇವಸ್ಥಾನ ಇದ್ದರೆ ನೀವು ಒಂದು ಎಳನೀರು, ಒಂದು 50 ಗ್ರಾಂ ಕುಂಕುಮವನ್ನು ನೀವು ಆ ದೇವಿಗೆ 3 ಪ್ರದಕ್ಷಿಣೆಗಳನ್ನು ಹಾಕಿಬಿಟ್ಟು ಕೊಟ್ಟು ಬರಬಹುದು. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನ ಕಾಳಿಯ ಚೌದಸ್ ಅಂತ ಹೇಳುತ್ತಾರೆ, ಅಂದರೆ ಕಾಳಿಯ ಚತುರ್ದಶಿ ಅಂತ. ಅದು ದೇವಿಯ ಕಾಳಿಗೆ ತುಂಬ ಶ್ರೇಷ್ಠವಾದ ದಿನ. ಈ ರೀತಿ ಮಾಡೋದ್ರಿಂದ ನಮ್ಮ ಶತ್ರುಗಳು, ನಮ್ಮ ಮೇಲೆ ಆಗಿರುವಂಥ ವಾಮಾಚಾರ ಅಥವಾ ನಮ್ಮ ಮೇಲೆ ಆಗಿರುವಂಥ ಮಾಟ ಮಂತ್ರಗಳು ಕೂಡ ದೂರ ಆಗುತ್ತದೆ. ಆಮೇಲೆ ನಮಗೆ ಕಾಳಿಯ ಸಂಪೂರ್ಣವಾಗಿ ಅನುಗ್ರಹ ಸಿಗುತ್ತದೆ ಮಿತ್ರರೇ. ಆಮೇಲೆ ಇಲ್ಲ ಅಂದರೆ ನೀವು ಮನೆಯಲ್ಲಿ ನೀವು ಕಾಳಿಯ ಪೂಜೆಯು ಕೂಡ ನೀವು ಮಾಡಬಹುದು. ಕಾಳಿಯ ಪೂಜೆ ಮಾಡುವಂಥ ಸಮಯ ಮಹಾನಿಶಾತ ಕಾಲ ಅಂತ ಹೇಳ್ತಾರೆ. ಈ ಸಮಯ ರಾತ್ರಿ 11 ಗಂಟೆ 41 ನಿಮಿಷದಿಂದ 12 ಗಂಟೆ 31 ನಿಮಿಷದವರೆಗೆ ಇರುತ್ತೆ. ಅಕಸ್ಮಾತ್ ಕಾಳಿಯ ಪೂಜೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಕಾಳಿಯ ಮಂತ್ರಗಳನ್ನು ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡ್ಬಿಟ್ಟು ನೀವು ಜಪವನ್ನು ಮಾಡಬಹುದು. ಕಾಳಿಯ ಮಂತ್ರ ಈ ರೀತಿ ಇರುತ್ತದೆ: ಓಂ ಕ್ರೀಂ 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 ಓಂ ಓಂ ಹ್ರೀಂ ಹ್ರೀಂ ದಕ್ಷಿಣ ಕಾಲಿಗೆ ಕ್ರೀಂ 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 ಓಂ ಓಂ ಹ್ರೀಂ ಹ್ರೀಂ ಸ್ವಾಹ ಅಂತ ಈ ಮಂತ್ರ ಇದೆ ಮಿತ್ರರೇ. ಆಮೇಲೆ ಅಕಸ್ಮಾತ್ ಈ ಮಂತ್ರವನ್ನು ನಿಮಗೆ ಹೇಳಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಓಂ ಕ್ರೀಂ ಅಂತ ಕೂಡ ಈ ಮಂತ್ರವನ್ನು ಕೂಡ ನೀವು ಹೇಳಬಹುದು. ಹೀಗೆ ಜಪ ಮಾಡುವುದರಿಂದ ನಮಗೆ ಕಾಳಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ ಮಿತ್ರರೇ. ಹಾಗೆ 20 ಅಕ್ಟೋಬರ್ 2025ಕ್ಕೆ ಮಹಾಲಕ್ಷ್ಮಿಯ ಅಮಾವಾಸ್ಯೆ ಅಂದರೆ ದೀಪಾವಳಿಯ ಅಮಾವಾಸ್ಯೆ. ಅವತ್ತಿನ ದಿನ ನೀವು ಲಕ್ಷ್ಮಿಯ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮದು ಟೇಬಲು ಅಥವಾ ನಿಮ್ಮ ಮನೆಯೋ ಅಥವಾ ಏನಿರುತ್ತದೆಯೋ ಅದರ ಮೇಲೆ ಒಂದು ಜಮಖಾನ ಅಥವಾ ಬೆಡ್ಶೀಟನ್ನು ಹಾಕಿ ಅದರ ಮೇಲೆ ಒಂದು ಕೆಂಪ ಬ್ಲೌಸ್ ಪೀಸನ್ನು ಅಥವಾ ಕೆಂಪದೊಂದು ವಸ್ತ್ರವನ್ನು ಹಾಕಿ ಅದರ ಮೇಲೆ ಅಕ್ಕಿ ಕಾಳುಗಳನ್ನು ಹಾಕಿ ಅದರ ಮೇಲೆ ಕುಂಕುಮದಿಂದ ಸ್ವಸ್ತಿಕವನ್ನು ಬಿಡಿಸ್ಕೋಬೇಕು. ಹಾಗೆ ಅಷ್ಟದಳದ ಕಮಲವನ್ನು ಬಿಡಿಸ್ಕೋಬೇಕು. ಆಮೇಲೆ ಅದರ ಮೇಲೆ ಕಳಸವನ್ನು ಇಟ್ಟು ಆ ಕಲಶದಲ್ಲಿ ನೀರು, ಅಕ್ಷತೆ, ಹೂವು, ಅರಿಶಿನ, ಕುಂಕುಮ, ₹1 ದಕ್ಷಿಣೆಯನ್ನು ಹಾಕಿ ಕಲಶವನ್ನು ಸ್ಥಾಪನೆ ಮಾಡಬೇಕು. ಕಲಶ ಸ್ಥಾಪನೆ ಮಾಡಿದ ಮೇಲೆ ನೀವು ಲಕ್ಷ್ಮೀ ಗಣಪತಿ ಸರಸ್ವತಿಯ ಫೋಟೋ ಏನು ಇಡ್ತಿರಲ್ಲ, ಚಿತ್ರ ಇಡ್ತಿರಲ್ಲ, ಆ ಚಿತ್ರಕ್ಕೆ ಲಕ್ಷ್ಮೀ ಗಣಪತಿ ಮತ್ತು ಮಹಾ ಸರಸ್ವತಿಯ ಕೈ ಕಾಲುಗಳಿಗೆ ಮತ್ತು ಮೆಹಂದಿಯನ್ನು ಹಚ್ಚಿ ಆಮೇಲೆ ಅರಿಶಿಣವನ್ನು ಹಚ್ಚಿ ಆಮೇಲೆ ಕುಂಕುಮವನ್ನು ಹಚ್ಚಬೇಕು. ಹಾಗೆ ಅವರ ಹಣೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ 16 ಕಮಲಗಳ ಹೂವಿನ ಮಾಲೆಯನ್ನು ನೀವು ಮಹಾಲಕ್ಷ್ಮಿ ಪಟಕ್ಕೆ ಹಾಕಬೇಕು. ಇದಾದ ಮೇಲೆ ಹಣ್ಣುಗಳನ್ನು ಇಟ್ಟುಬಿಟ್ಟು ನೀವು ನೈವೇದ್ಯಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ ಮಿತ್ರರೇ, ನೈವೇದ್ಯಕ್ಕೆ ನೀವು ಸ್ವೀಟ್ ರೈಸನ್ನು ಅಥವಾ ಸಿಹಿ ಪೊಂಗಲನ್ನು ನೀವು ಮಾಡಿ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಬಹುದು. ಇದಾದ ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅವತ್ತಿನ ದಿನ ಪೂಜೆ ಮಾಡುವಂಥ ಸಮಯ ಏನಾಗುತ್ತದೆ ಮಿತ್ರರೇ ನೋಡಿ ಹೇಳ್ತೀನಿ. ನೀವು ದೀಪಾವಳಿಯ ಪೂಜೆ ಮಾಡುವಂಥ ಸಮಯ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ 8 ನಿಮಿಷದಿಂದ ಹಿಡಿದು 9 ಗಂಟೆ 3 ನಿಮಿಷದವರೆಗೂ ಇದೇ ಸಮಯ ಇದೆ ಮಿತ್ರರೇ. ಈ ಸಮಯದಲ್ಲಿ ನೀವು ಖಂಡಿತವಾಗಿ ನೀವು ಪೂಜೆ ಮಾಡಬಹುದು. ಅವತ್ತಿನ ದಿನದ ಮಹಾನಿಶಾತ ಕಾಲ ಅದು ಪ್ರಾರಂಭ ಆಗುವುದು ಯಾವಾಗ ಅಂತ ಹೇಳಿದ್ರೆ 11 ಗಂಟೆ 41 ನಿಮಿಷದಿಂದ ಹಿಡಿದು 12 ಗಂಟೆ 31 ನಿಮಿಷದವರೆಗೂ ಅವತ್ತವರೆಗೂ ಮಹಾನಿಶಾತ ಕಾಲ ಇರುತ್ತದೆ.
ಅವತ್ತು ನೀವೇನಾದರೂ ನಿಮ್ಮ ಮನೆಯ ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಿ ಮಹಾಲಕ್ಷ್ಮಿಯ ಪೂಜೆ ಮಾಡಿದ್ರೆ ನಿಮ್ಮ ದ್ವಾರಗಳನ್ನು 11, 12 ಗಂಟೆ 31 ನಿಮಿಷದವರೆಗೂ ನೀವು ಕ್ಲೋಸ್ ಮಾಡಬೇಡಿ ಮಿತ್ರರೇ. ಆಮೇಲೆ ಸಿಂಹಕಾಲ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಹೇಳಿದ್ರೆ 1 ಗಂಟೆ 38 ನಿಮಿಷದಿಂದ ಹಿಡಿದು 3 ಗಂಟೆ 56 ನಿಮಿಷದವರೆಗೂ ಸಿಂಹಕಾಲ ಇರುತ್ತದೆ ಮಿತ್ರರೇ. ಆ ಕಾಲದಲ್ಲಿ ನೀವು ಮಹಾಲಕ್ಷ್ಮಿಯ ಜಪಗಳನ್ನು ಮಾಡಬಹುದು. ಆಮೇಲೆ ಇನ್ನೊಂದು, ನಿಮಗೆ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಆಗ್ಬೇಕಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ನಿಮ್ಮ ಮನೆಯ ಅಂಗಳದಲ್ಲಿ 12 ಗಂಟೆ ಆದಮೇಲೆ ಕಸವನ್ನು ಗೂಡಿಸಿ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕಿ ಅದರ ನಡುವೆ ತುಳಸಿಯ ಗಿಡದ ಪಾಟನ್ನು ಇಟ್ಟು ಅದು ಸುತ್ತಲೂ 21 ದೀಪಗಳನ್ನು ಹಚ್ಚಿ, ಆಮೇಲೆ ಆ ದೀಪಗಳನ್ನು ನೀವು 5 ಗಂಟೆ 35 ನಿಮಿಷ ಅವತ್ತಿನ ದಿನ ರಾತ್ರಿ 5 ಗಂಟೆ 31 ನಿಮಿಷದವರೆಗೂ ನೀವು ಆ ದೀಪಗಳನ್ನು ಹಚ್ಚಿ ಇಡಿ. ಆಮೇಲೆ ನಿಮ್ಮ ಮನೆಯ ಬಾಗಿಲುಗಳನ್ನು ಒಂದು ಸ್ವಲ್ಪ ತೆರೆದಿಡಿ. ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಆಗುತ್ತೆ. ಆ ಸಮಯದಲ್ಲಿ ನೀವು 5 ಗಂಟೆ 15 ನಿಮಿಷದವರೆಗೂ ನೀವು ಜಾಗರಣೆಯನ್ನು ಮಾಡಬಹುದು. ಇದರಿಂದ ಏನಾಗುತ್ತದೆ ಮಿತ್ರರೇ ಅಂದರೆ ಮಹಾಲಕ್ಷ್ಮಿ ನಿಮಗೆ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡುತ್ತಾಳೆ ಮಿತ್ರರೇ. ಯಾಕೆಂದರೆ ನಮ್ಮ ಸನಾತನ ಧರ್ಮದಲ್ಲಿ 5 ಮಹಾರಾತ್ರಿಗಳನ್ನು ಹೇಳ್ತಾರೆ. ಒಂದು ಮಹಾಶಿವರಾತ್ರಿ, ಒಂದು ಜನ್ಮಾಷ್ಟಮಿ, ಒಂದು ಕಾಲರಾತ್ರಿ ಅಂದರೆ ದೀಪಾವಳಿ ಅಮಾವಾಸ್ಯೆ, ಒಂದು ಮೋಹರಾತ್ರಿ ಅಂದರೆ ಹೋಳಿ ಹುಣ್ಣಿಮೆ ದಿನದ ರಾತ್ರಿ, ಆಮೇಲೆ ಒಂದು ಮಹಾನವರಾತ್ರಿ ಅಂದರೆ ಏನು ನಮಗೆ ವರ್ಷದಲ್ಲಿ 4 ನವರಾತ್ರಿಗಳು ಬರ್ತಾವಲ್ಲ ಮಿತ್ರರೇ, ಈ ಎಲ್ಲ 4 ನವರಾತ್ರಿಗಳು ಮಿತ್ರರೇ. ಹಾಗಾಗಿ ದಯವಿಟ್ಟು ನೋಡಿ, ಈ ವಿಡಿಯೋನ ನಿಮಗೆ ಎಲ್ಲ ದೀಪಾವಳಿಯ ಪರವಾಗಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೀಡಿದ್ದೇನೆ. ಈ ರೀತಿ ಮಾಡಿದರೆ ನಿಮಗೆ ಮುಂದಿನ ವರ್ಷದಲ್ಲಿ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಾಳೆ ಮಿತ್ರರೇ. ನೋಡಿ, ಈಗ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ವಿಡಿಯೋನ ನೀವೇನು ನೋಡ್ತೀರಲ್ಲ, ನಿಮ್ಮ ಹೆಸರು ಆಮೇಲೆ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಮೊದಲು ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಎರಡನೆಯದು, ಈ ನವರಾತ್ರಿಯಲ್ಲಿ ನಾನು ಸ್ವರ್ಣಾಕರ್ಷಣ ಭೈರವ ಯಂತ್ರ, ಕುಬೇರ ಯಂತ್ರ, ಮಹಾಲಕ್ಷ್ಮಿ ಯಂತ್ರವನ್ನು ಕೂಡ ಮಾಡ್ತೀನಿ. ನಿಮಗೇನಾದರೂ ತೆಗೆದುಕೊಂಡ್ಬಿಟ್ಟು ಅದನ್ನು ಪೂಜೆ ಮಾಡಿಬಿಟ್ಟು ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಮಾಡಬೇಕಂದ್ರೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮ ಹೆಸರಿನ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಇಷ್ಟನ್ನೆಲ್ಲ ನಿಮಗೆ ಮಾಡಿಕೊಡ್ತೀನಿ ಮಿತ್ರರೇ. ಆಮೇಲೆ ದಯವಿಟ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ವ್ಯೂ ಮಾಡ್ಕೊಂಡ್ಬಿಟ್ಟು ನಿಮಗೆ ಏನೋ ಪ್ರಾಬ್ಲಮ್ ಇದ್ದರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇದೆ, ದಯವಿಟ್ಟು ಕಾಲ್ ಮಾಡಿ. ಇನ್ನೊಮ್ಮೆ ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಹರೇ ಗಣೇಶ ನರಸಿಂಹ.